ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಇಕನಾಮಿಕ್ಸ್‌ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಆಗಿದೆ. ಫೋಕಸಿಂಗ್ ಆನ್ ಯುಜಿಸಿ ನೆಟ್ ಜೂನ್ 2026 ಓಕೆನಾ. ಇದರಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಜಟಾಯು ಕರಿಯರ್ ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ನಾನು ಟೆಸ್ಟ್ ಸೀರೀಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅವುಗಳನ್ನ ಅಟೆಂಡ್ ಮಾಡಿ ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅನ್ನ ಅಟೆಂಡ್ ಮಾಡಿ ನಿಮ್ಮ ನಾಲೆಜ್ ಅನ್ನು ನೀವು ಟೆಸ್ಟ್ ಮಾಡ್ಕೊಳ್ಬೇಕು. ಓಕೆನಾ. ಸೊ in this chapter we are going to discuss about 75 important questions. These all are previously asked or based on previously asked questions. Okay now, so what is your duty? Please watch this video till the end carefully and ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಒಂದು ಶೇರ್, ನಿಮ್ಮ ಒಂದು ಲೈಕ್ ನನಗೆ ಸ್ಫೂರ್ತಿಯನ್ನ ಕೊಡುತ್ತೆ, ಕೆಲಸ ಮಾಡೋದಕ್ಕೆ ಹೊಸ ಹುಮ್ಮಸ್ಸನ್ನ ಕೊಡುತ್ತೆ. ಓಕೆನಾ. ಸೊ ಫಸ್ಟ್ ಕ್ವೆಶ್ಚನ್ ಇಸ್ ಅಬೌಟ್ ಅಪಾರ್ಚುನಿಟಿ ಕಾಸ್ಟ್. ಅಪಾರ್ಚುನಿಟಿ ಕಾಸ್ಟ್ ಅಂತ ಬಂದಾಗ ದಿಸ್ ಕಾನ್ಸೆಪ್ಟ್ ಈಸ್ ಕವರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್, ಇಕನಾಮಿಕ್ಸ್ ಮೆನಿ ಟೈಮ್ಸ್ ಇದೇನಾಗುತ್ತೆ ರಿಪೀಟೆಡ್ ಆಗಿ ಬರುತ್ತೆ. ಸೊ ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಏನು, ಯಾವಾಗ ನೆಟ್ಕೊಳ್ಳಿ, ಲೈಫ್ ಅಲ್ಲಿ ಟೂ ಚಾಯ್ಸಸ್ ಇರುತ್ತೆ. ಓಕೆನಾ. ಆಗ ನಾವು ಒಂದನ್ನ ಚೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದನ್ನ ಮಾತ್ರ ಚೂಸ್ ಮಾಡುವಂತ ಅಪಾರ್ಚುನಿಟಿ ಇದ್ದಾಗ ಎರಡು ಆಪ್ಷನ್ಸ್ ಇದೆ ಅನ್ಕೊಳ್ಳಿ, ನಾವು ಒಂದನ್ನ ಬಿಡ್ಬೇಕಾಗತ್ತೆ, ಒಂದನ್ನ ಚೂಸ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯು ಹ್ಯಾವ್ 2 hours. ಓಕೆ, ಇಫ್ ಯು ಇನ್ವೆಸ್ಟ್ ದಟ್ ಮನಿ ಆರ್ ಇಫ್ ಯು ಸ್ಪೆಂಡ್ ದಟ್ ಮನಿ ಇನ್ ವಾಚಿಂಗ್ ಮೂವಿ ಇನ್ಸ್ಟೆಡ್ ಆಫ್ ಸ್ಟಡಿಂಗ್, ಓಕೆ, ಯು ಹ್ಯಾವ್ ಸ್ಯಾಕ್ರಿಫೈಸ್ಡ್, ಆರ್ ನಾವೇನ್ ಹೇಳ್ಬೋದು, ಆ ಒಂದು ಮೂವಿ ನೋಡೋದಕ್ಕೆ ನೀವು ಇನ್ವೆಸ್ಟ್ ಮಾಡಿದಂತ ಟೈಮ್ ಇಂದಾಗಿ ಏನಾಗ್ತಾ ಇದೆ, ನೀವು ಸ್ಟಡಿ ಮಾಡಬಹುದಾದಂತ ಟೈಮ್ ಅನ್ನ ಏನ್ ಮಾಡ್ತಾ ಇದ್ದೀರಾ, ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಓಕೆನಾ. ಹೀಗಾಗಿ ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಏನು, ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ನೀವು ಒಂದು ಬೆಸ್ಟ್ ಅಲ್ಟರ್ನೇಟಿವ್ ಅನ್ನ, ಓಕೆ, ಅಂದ್ರೆ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ ಒಂದು ಚಾಯ್ಸ್ ಅನ್ನ ಮಾಡಿರೋದ್ರಿಂದ. ಓಕೆನಾ. ನೀವು ಮೂವಿಯನ್ನ ನೋಡೋದಕ್ಕೆ ಆ 2 hours ಅನ್ನ ಯೂಸ್ ಮಾಡಿರೋದ್ರಿಂದ ಅದನ್ನ ಎಲ್ಲೋ ಸ್ಟಡಿಯಲ್ಲಿ ಇನ್ವೆಸ್ಟ್ ಮಾಡಿ ನಾಲೆಜ್ ನ ಗಳಿಸುವಂತ ಅಪಾರ್ಚುನಿಟಿ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಓಕೆನಾ. ಸೊ ಅಪಾರ್ಚುನಿಟಿ ಕಾಸ್ಟ್ ಅನ್ನುವಂತ ಕಾನ್ಸೆಪ್ಟ್ ನಿಮಗೆ ಲೈಫ್ ಅಲ್ಲಿ ಇನ್ನೂ ಬರೆಯೋದಿಲ್ಲ ಅನ್ಕೊಳ್ತೀನಿ. ನೋಡಿ, 2014 ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ಅಪಾರ್ಚುನಿಟಿ ಕಾಸ್ಟ್ ರೆಫರ್ಸ್ ಟು ಟೋಟಲ್ ಕಾಸ್ಟ್ ಆಫ್ ದ ಪ್ರೊಡಕ್ಷನ್, ಕಾಸ್ಟ್ ಇನ್ಕರ್ಡ್ ಇನ್ ದ ಪಾಸ್ಟ್, ಕಾಸ್ಟ್ ಆಫ್ ದ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ಫಾರ್ ಒನ್. ನಾವು ಬಿಟ್ಟಿರುವಂತಹ ಅಥವಾ ಚೂಸ್ ಮಾಡದೇ ಇರುವಂತಹ ಒಂದು ಅಪಾರ್ಚುನಿಟಿ ಏನಿದೆ ಅಥವಾ ಬೆಸ್ಟ್ ಅಲ್ಟರ್ನೇಟಿವ್ ಏನಿದೆ ಅದರ ಕಾಸ್ಟ್ ಅನ್ನ ಅಪಾರ್ಚುನಿಟಿ ಕಾಸ್ಟ್ ಅಂತ ಕರೀತಾರೆ. ಫಿಕ್ಸ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತನ ಅಲ್ಲ, ಕಾಸ್ಟ್ ಆಫ್ ದ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ಫಾರ್ ಒನ್. ಆಯ್ತಾ. ದೆನ್ ನೆಕ್ಸ್ಟ್ ಕ್ವೆಶನ್, ದ ಡಿಮಾಂಡ್ ಕರ್ವ್ ಫೇಸ್ಡ್ ಬೈ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಫರ್ಮ್ ಈಸ್. ನೋಡಿ, ಡಿಮಾಂಡ್ ಕರ್ವಿನ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ ಕರ್ವ್ ಹೇಗೆ ನೀವು ನೆನ್ಪಿಟ್ಕೊಳ್ತೀರಾ, ಫಸ್ಟ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂದ್ರೆ ಏನು. ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಅಂದ್ರೆ ಮೆನಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರೆ. ಹೀಗಾಗಿ ಪ್ರೈಸ್ ಯಾವಾಗ, ಫರ್ಮ್ ಯಾವಾಗ್ಲೂ ಪ್ರೈಸ್ ಟೇಕರ್ ಆಗಿರುತ್ತೆ. ಇದರ ಅರ್ಥ ಏನು ಮ್ಯಾಮ್, ಮೊನೋಪೋಲಿಯಲ್ಲಿ ಫರ್ಮ್ ಪ್ರೈಸ್ ಅನ್ನು ಡಿಸೈಡ್ ಮಾಡುತ್ತೆ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಫರ್ಮ್ ಮಾರ್ಕೆಟ್ ಅಲ್ಲಿ ಡಿಸೈಡ್ ಆದಂತ ಪ್ರೈಸ್ ಅನ್ನ ಎಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಅದರ ಹತ್ರ ಯಾವುದೇ ರೀತಿಯ ಪ್ರೈಸ್ ಅನ್ನ ಡಿಸೈಡ್ ಮಾಡುವಂತಹ ಅಪಾರ್ಚುನಿಟಿ ಇರೋದಿಲ್ಲ. ಹೀಗಾಗಿ ಏನಾಗುತ್ತೆ ಹೇಳಿ, ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂಡ್ ಇಂಡಿವಿಜುವಲ್ ಫರ್ಮ್ ಇಸ್ ಅ ಪ್ರೈಸ್ ಟೇಕರ್. ಓಕೆನಾ. ಹೀಗಾಗಿ ಫೇಸಸ್ ಅ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ ಕರ್ವ್. ಅಂದ್ರೆ ಏನು, ನೀವು ಒಂದು ವೇಳೆ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ರೆ ಡಿಮಾಂಡ್ ಡಿಕ್ರೀಸ್ ಆಗುತ್ತೆ. ಇದಕ್ಕೆ ಏನಂತಾರೆ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್. ಹೀಗಾಗಿ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ ಅನ್ನ ಇದು ಡೌನ್ವರ್ಡ್ ಅಥವಾ ಅಪ್ವರ್ಡ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ನೀವು ಪ್ರೈಸ್ ಅಲ್ಲಿ ಚೇಂಜಸ್ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ಡಿಮಾಂಡ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾಕಂದ್ರೆ ನೀವು ಪ್ರೈಸ್ ಟೇಕರ್ ಆಗಿದ್ದೀರಾ, ನೀವು ಪ್ರೈಸ್ ಮೇಕರ್ ಅಲ್ಲ. ಅದೇ ಮೊನೋಪೊಲಿಯಲ್ಲಿ ಏನಾಗುತ್ತೆ, ಫರ್ಮ್ಸ್ ಆರ್ ದ ಪ್ರೈಸ್ ಮೇಕರ್ಸ್. ಓಕೆನಾ. ಹೀಗಾಗಿ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಇರುತ್ತೆ ಇಲ್ಲಿ. ಓಕೆ. ಹೀಗಾಗಿ ಡಿಮಾಂಡ್ ಕರ್ವ್ ಫೇಸ್ಡ್ ಬೈ ದ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಫರ್ಮ್ ಈಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂತ ಹೇಳ್ತಾರೆ. ಓಕೆ. ದೆನ್ ವೆನ್ ಡಿಮಾಂಡ್ ರೈಸಸ್ ಅಂಡ್ ಸಪ್ಲೈ ರೈಸಸ್ ಕಾನ್ಸ್ಟಂಟ್, ಇಕ್ವಿಲಿಬ್ರಿಯಂ ಪ್ರೈಸ್ ವಿಲ್. ಅಂದ್ರೆ ಪ್ರೈಸ್ ಇಲ್ಲಿ ಏನ್ ಹೆಚ್ಚಿಗೆ ಆಗಿದೆ ಅಥವಾ ಪ್ರೈಸ್ ಅಲ್ಲಿ ಏನು ಇನ್ಕ್ರೀಸ್ ಆಗಿದೆ ಮತ್ತೆ ಡಿಮಾಂಡ್ ಅಲ್ಲಿ ಏನು ರೈಸ್ ಆಗ್ತಾ ಇದೆ ಅದು ಕಾನ್ಸ್ಟಂಟ್ ಆಗಿದೆ. ಆಗ ಇಕ್ವಿಲಿಬ್ರಿಯಂ ಪ್ರೈಸ್ ಏನಾಗಿರುತ್ತೆ, ಡಿಕ್ರೀಸ್ ಆಗುತ್ತಾ, ರಿಮೇನ್ ಕಾನ್ಸ್ಟಂಟ್, ಇನ್ಕ್ರೀಸ್ ಬಿಕಮ್ ಝೀರೋ. ನೋಡಿ, ಇನ್ಕ್ರೀಸ್ ಇನ್ ಡಿಮಾಂಡ್ ವಿತ್ ಕಾನ್ಸ್ಟಂಟ್ ಸಪ್ಲೈ ಕ್ರಿಯೇಟ್ಸ್ ಎಕ್ಸೆಸ್ ಡಿಮಾಂಡ್. ಹೌದಾ, ಅರ್ಥ ಆಗ್ತಾ ಇದೆಯಾ. ನೋಡಿ, ಇನ್ಕ್ರೀಸ್ ಇನ್ ಡಿಮಾಂಡ್ ಆದ್ರೆ ಡಿಮಾಂಡ್ ಇನ್ಕ್ರೀಸ್ ಆದ್ರೂ ಕೂಡ ಕಾನ್ಸ್ಟಂಟ್ ಸಪ್ಲೈ ಇದೆ. ಅರ್ಥ ಆಗ್ತಾ ಇದೆಯಾ. ಇನ್ಕ್ರೀಸ್ ಇನ್ ಡಿಮಾಂಡ್ ಏನ್ ಕೇಳ್ತಿದ್ದಾರೆ, ವೆನ್ ಡಿಮಾಂಡ್ ರೈಸಸ್ ಅಂಡ್ ಸಪ್ಲೈ ರಿಮೇನ್ಸ್ ಕಾನ್ಸ್ಟೆಂಟ್. ಓಕೆ. ಇಲ್ಲಿ ಡಿಮಾಂಡ್ ರೈಸಸ್ ಆಗ್ತಾ ಇದೆ, ಡಿಮಾಂಡ್ ಜಾಸ್ತಿ ಆಗ್ತದೆ, ಸಪ್ಲೈ ಜಾಸ್ತಿ ಆಗ್ತಾ ಇಲ್ಲ. ಹೀಗಾಗಿ ಪ್ರೈಸ್ ಏನಾಗುತ್ತೆ ಹೇಳಿ, ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಇಕ್ವಿಲಿಬ್ರಿಯಂ ಪ್ರೈಸ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು, ಡಿಮಾಂಡ್ ಜಾಸ್ತಿ ಆಗ್ತಾ ಇದ್ರು ಕೂಡ ಸಪ್ಲೈನ ಜಾಸ್ತಿ ಮಾಡ್ತಾ ಇಲ್ಲ, ಕಾನ್ಸ್ಟೆಂಟ್ ಇಡ್ತಾ ಇದ್ದಾರೆ. ಡಿಮಾಂಡ್ ಅಷ್ಟೇ, ಡಿಮಾಂಡ್ ಜಾಸ್ತಿ ಆಗಿದೆ, ಸಪ್ಲೈ ಅಷ್ಟೇ ಇದೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಇನ್ಕ್ರೀಸಸ್ ಅಂತ. ದೆನ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೇಜರ್ಸ್. ಪ್ರೈಸ್ ಇಲಾಸ್ಟಿಸಿಟಿ ಏನನ್ನ ಅಡಿಯುತ್ತೆ ಹೇಳಿ, ಇಲಾಸ್ಟಿಸಿಟಿಯಲ್ಲಿ ಪ್ರೈಸ್ ಇಲಾಸ್ಟಿಸಿಟಿ, ಇನ್ಕಮ್ ಇಲಾಸ್ಟಿಸಿಟಿ, ಅಡ್ವರ್ಟೈಸ್ಮೆಂಟ್ ಇಲಾಸ್ಟಿಸಿಟಿ, ಹೀಗೆ ಬೇರೆ ಬೇರೆ ರೀತಿಯ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ಸ್ ಇದೆ. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೇಜರ್ಸ್ ಇದು ಏನನ್ನ ಮೇಜರ್ ಮಾಡುತ್ತೆ, ಚೇಂಜ್ ಇನ್ ದ ಇನ್ಕಮ್ ಡ್ಯೂ ಟು ಡಿಮಾಂಡ್, ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಟು ದ ಪ್ರೈಸ್ ಚೇಂಜಸ್. ಆಯ್ತಾ. ಅಂದ್ರೆ ಡಿಮಾಂಡ್ ಅಲ್ಲಿ ಆಗುತ್ತಿರುವಂತಹ ಬದಲಾವಣೆ ಯಾವುದರಿಂದಾಗಿ, ಪ್ರೈಸ್ ಅಲ್ಲಿ ಆಗುತ್ತಿರುವಂತಹ ಬದಲಾವಣೆಯಿಂದಾಗಿ. ಇದನ್ನ
ಪ್ರೈಸ್ ಇಲಾಸ್ಟಿಟಿ ಆಫ್ ಡಿಮಾಂಡ್ ಅಂತ ಕರೀತಾರೆ. ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಟು ದ ಪ್ರೈಸ್ ಚೇಂಜಸ್. ಅರ್ಥ ಆಯ್ತಾ? ದೆನ್ ಫಿಫ್ತ್ ಕ್ವಶನ್, ಮಾರ್ಜಿನಲ್ ಕಾಸ್ಟ್ ಡಿಫೈನ್ಡ್ ಆಸ್. ನೋಡಿ, ಕಾಸ್ಟ್ ಮೇಲೆ ಕ್ವಶನ್ ತುಂಬಾ ಸಲ ಕೇಳ್ತಾರೆ. ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಏನು? ಅಡಿಷನಲ್ ಯೂನಿಟಿನ ಕಾಸ್ಟ್. ಓಕೆ, ಅಡಿಷನಲ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಒನ್ ಎಕ್ಸ್ಟ್ರಾ ಯೂನಿಟ್. ಒಂದು ಎಕ್ಸ್ಟ್ರಾ ಯೂನಿಟ್ ಅನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಆಗುವಂತ ಕಾಸ್ಟ್ ನ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ. ಸಿಕ್ಸ್ತ್ ಕ್ವಶನ್, ವಿಚ್ ಮಾರ್ಕೆಟ್ ಸ್ಟ್ರಕ್ಚರ್ ಹ್ಯಾಡ್ ಓನ್ಲಿ ಒನ್ ಸೆಲ್ಲರ್. ಓನ್ಲಿ ಒನ್ ಸೆಲ್ಲರ್ ಇರುವಂತ ಮಾರ್ಕೆಟ್ ಯಾವುದು? ಮೊನೋಪೊಲಿ. ಓಕೆನಾ? ದೆನ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಸ್ಟೇಟ್ಸ್ ದಟ್. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಏನು? ಎಕ್ಸ್ಟ್ರಾ ಯೂನಿಟ್ ಅನ್ನ ಕನ್ಸ್ಯೂಮ್ ಮಾಡಿದ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ. ಮಾರ್ಜಿನಲ್ ಯುಟಿಲಿಟಿ ಡಿಕ್ರೀಸಸ್ ವಿತ್ ಅಡಿಷನಲ್ ಕನ್ಸಂಪ್ಷನ್. ನೋಡಿ, ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಕೂಡ ಮುಳ್ಳು ಮುಳ್ಳು ಅಂತ ಒಂದು ಕನ್ನಡದಲ್ಲಿ ಗಾದೆ ಮಾತಿದೆ. ಅಂದ್ರೆ ನಿಮಗೆ ಫೇವರೇಟ್ ಆದಂತಹ ವಸ್ತುವನ್ನು ಕೂಡ ಅತಿಯಾಗಿ ತಿಂದಾಗ ಅಡಿಷನಲ್ ಯೂನಿಟ್ಸ್ ಏನಿದೆ ಅವುಗಳ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕಡಿಮೆ ಆಗುತ್ತೆ. ಅಂದ್ರೆ ಫಸ್ಟ್ ಫಸ್ಟ್ ಸ್ಪೂನ್ ಆಫ್ ದ್ಯಾಟ್ ಪಾಯಸ ನಿಮ್ಮ ಒಂದು ಹುಗ್ಗಿ ಏನಿದೆ ಅದು ಕೊಡುವಂತ ಸ್ಯಾಟಿಸ್ಫ್ಯಾಕ್ಷನ್ ಮುಂದಿನ ಯೂನಿಟ್ಸ್ ಅಡಿಷನಲ್ ಯೂನಿಟ್ಸ್ ಏನಾಗುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನ ಕಡಿಮೆ ಮಾಡ್ತಾ ಬರುತ್ತೆ. ಮಾರ್ಜಿನಲ್ ಯುಟಿಲಿಟಿ ಡಿಕ್ರೀಸಸ್ ವಿತ್ ಅಡಿಷನಲ್ ಕನ್ಸಂಪ್ಷನ್. ಓಕೆನಾ? ದೆನ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಯೂಸ್ಫುಲ್ ಇನ್ ಐಡೆಂಟಿಫೈಯಿಂಗ್ inferior goods, complementary or substitute goods, luxury goods and public goods. ನೋಡಿ, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದ್ರೆ ಏನು? ಒಂದು ಗೂಡಿನ ಡಿಮಾಂಡ್ ಅಥವಾ ಒಂದು ಗೂಡ್ಸಿನ ಪ್ರೈಸ್ ಅಲ್ಲಿ ಆಗುತ್ತಿರುವಂತ ಚೇಂಜ್ ಇನ್ನೊಂದು ಗೂಡ್ಸಿನ ಡಿಮಾಂಡ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ. ಈಗ ಟೀ ಅಂಡ್ ಕಾಫಿ ಸಬ್ಸ್ಟಿಟ್ಯೂಟ್ಸ್ ಇದೆ. ಟೀ ಅನ್ನ ಬೆಲೆಯಲ್ಲಿ ಜಾಸ್ತಿ ಆದ್ರೆ ಕಾಫಿಯ ಬೆಲೆಯಲ್ಲಿ ಹೇಗೆ ಪರಿಣಾಮ ಸಾರಿ ಕಾಫಿಯ ಡಿಮಾಂಡ್ ಅಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಹೇಳೋದು ಯಾವುದು? ಸಬ್ಸ್ಟಿಟ್ಯೂಟ್ ಗೂಡ್ಸ್. ಓಕೆನಾ? ಕಾಂಪ್ಲಿಮೆಂಟರಿ ಅಂದ್ರೆ ಏನು? ಒಂದರ ಜೊತೆಗೆ ಇನ್ನೊಂದು ಕಾಂಪ್ಲಿಮೆಂಟರಿ ಆಗಿ ಯೂಸ್ ಮಾಡೋದು. ಒಂದರ ಬೆಲೆಯಲ್ಲಿ ಜಾಸ್ತಿ ಆದ್ರೆ ಇನ್ನೊಂದರ ಡಿಮಾಂಡ್ ಅಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದನ್ನ ನಾವೇನಂತೀವಿ? ಕಾಂಪ್ಲಿಮೆಂಟರಿ ಅಂತ. ಓಕೆ, ಸೊ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಏನನ್ನ ಹೇಳುತ್ತೆ ಅಂದ್ರೆ ಕಾಂಪ್ಲಿಮೆಂಟರಿ ಗೂಡ್ಸ್ ಅಲ್ಲಿ ಮತ್ತೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಲ್ಲಿ ಆಗುತ್ತಿರುವಂತಹ ಬದಲಾವಣೆ ಒಂದರ ಬೆಲೆಯಲ್ಲಿ ಚೇಂಜಸ್ ಮಾಡ್ತಾ ಇದ್ದಾಗ ಇನ್ನೊಂದರ ಡಿಮಾಂಡ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಓಕೆನಾ? ದೆನ್ ನೈನ್ತ್ ಕ್ವಶನ್ ಈಸ್ ಬ್ರೇಕ್ ಇವನ್ ಪಾಯಿಂಟ್ ಆಕರ್ಸ್ ವೆನ್. ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಏನು ಗೊತ್ತಾ? ಟೋಟಲ್ ರೆವೆನ್ಯೂ ಈಕ್ವಲ್ಸ್ ಟು ಟೋಟಲ್ ಕಾಸ್ಟ್. ಓಕೆನಾ? ಕಾಸ್ಟ್ಗೆ ರೆವೆನ್ಯೂ ಈಕ್ವಲ್ ಆದಾಗ ಅದನ್ನ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫೀಚರ್ ಆಫ್ ಒಲಿಗೋಪೊಲಿ. ಒಲಿಗೋಪೊಲಿ ಅಂದ್ರೆ ಏನು ಗೊತ್ತಾ? ಒಲಿಗೋಪೊಲಿಯಲ್ಲಿ ಫರ್ಮ್ಸ್ ಆರ್ ಇಂಟರ್ ಡಿಪೆಂಡೆಂಟ್ ಅಂಡ್ ಆಕ್ಷನ್ ಆಫ್ ಒನ್ ಫರ್ಮ್ ಅಫೆಕ್ಟ್ಸ್ ಅದರ್ಸ್. ನೋಡಿ, ಒಲಿಗೋಪೊಲಿಯಲ್ಲಿ ಏನಾಗುತ್ತೆ? ಫ್ಯೂ ಫರ್ಮ್ಸ್ ಇರುತ್ತೆ, ಅದೇ ರೀತಿ ಅವು ಇಂಟರ್ ಡಿಪೆಂಡೆಂಟ್ ಆಗಿರುತ್ತೆ. ಅಂದ್ರೆ ಒಂದು ಫರ್ಮಿನ ಡಿಸಿಷನ್ ಏನಿದೆ ಅಥವಾ ಒಂದು ಫರ್ಮಿನ ಯಾವುದೇ ರೀತಿಯ ನಿರ್ಣಯ ಇನ್ನೊಂದು ಫರ್ಮ್ ಮೇಲೆ ಪರಿಣಾಮವನ್ನ ಬೀರುತ್ತೆ. ಏನ? ಸೊ ಇಂಟರ್ ಡಿಪೆಂಡೆನ್ಸ್ ಅಮಂಗ್ ದ ಫರ್ಮ್ಸ್ ಇರುತ್ತೆ ಒಲಿಗೋಪೊಲಿಯಲ್ಲಿ. ದರ್ ಇಸ್ ಅ ಇಂಟರ್ ಡಿಪೆಂಡೆನ್ಸ್ ಅಮಂಗ್ ದ ಫರ್ಮ್ಸ್. ಓಕೆ, ವೆನ್ ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಪಾಸಿಟಿವ್ ಫಾರ್. ಮೊದಲನೇದಾಗಿ ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದ್ರೆ ಏನು? ಇನ್ಕಮ್ ಜಾಸ್ತಿ ಆದಾಗ ನಿಮ್ಮ ಒಂದು ವಸ್ತುಗಳ ಡಿಮಾಂಡ್ ಕೂಡ ಜಾಸ್ತಿ ಆದ್ರೆ ಅದು ಪಾಸಿಟಿವ್ ಅಂತ ಹೇಳ್ತೀವಿ. ಅಂದ್ರೆ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕು, ಆಗ ನಾವು ಪಾಸಿಟಿವ್ ಅಂತ ಹೇಳ್ತೀವಿ. ಇನ್ಕಮ್ ಜಾಸ್ತಿ ಆದಾಗ ಡಿಮಾಂಡ್ ಕಡಿಮೆ ಆದ್ರೆ ನೆಗೆಟಿವ್ ಅಂತ ಹೇಳ್ತೀವಿ. ಈಗ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ನೋಡಿ, ಕ್ವಶನ್ ನಂಬರ್ 11 2021ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಪಾಸಿಟಿವ್ ಯಾವ ಗೂಡ್ಸ್ಗೆ ಇರುತ್ತೆ? ಪಾಸಿಟಿವ್ ಅಂದ್ರೆ ಏನು? ಇನ್ಕಮ್ ಜಾಸ್ತಿ ಆದಾಗ ನೀವು ಆ ವಸ್ತುಗಳನ್ನ ಜಾಸ್ತಿ ಪರ್ಚೇಸ್ ಮಾಡ್ತೀರಾ, ಡಿಮಾಂಡ್ ಜಾಸ್ತಿ ಆಗುತ್ತೆ. ಇನ್ಫೀರಿಯರ್ ಗೂಡ್ಸ್ ಅನ್ನ ಜಾಸ್ತಿ ಪರ್ಚೇಸ್ ಮಾಡ್ತೀರಾ? ಇಲ್ಲ. ನಾರ್ಮಲ್ ಗೂಡ್ಸ್, ಎಷ್ಟು ನಾರ್ಮಲ್ ಗೂಡ್ಸ್ ಏನಿರುತ್ತೆ ಅವುಗಳನ್ನ ನೀವು ಜಾಸ್ತಿ ಪರ್ಚೇಸ್ ಮಾಡ್ತೀರಾ. ಗಿಫನ್ ಗೂಡ್ಸ್ ಅಂದ್ರೆ ಲೋ ಕ್ವಾಲಿಟಿ ಗೂಡ್ಸ್ ಅಂತ. ನೆಸೆಸಿಟೀಸ್ ಓನ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಸೆಸಿಟೀಸ್ ಓನ್ಲಿ ಅಂದ್ರೆ ಏನು? ನೆಸೆಸಿಟೀಸ್ ಓನ್ಲಿ ಅಂದ್ರೆ ಫುಡ್, ಕ್ಲೋದಿಂಗ್, ಶೆಲ್ಟರ್, ಇವುಗಳ ನೆಸೆಸಿಟೀಸ್, ಇವುಗಳನ್ನ ಜಾಸ್ತಿ ನಾವು ಖರೀದಿ ಮಾಡೋದಿಲ್ಲ. ನಾರ್ಮಲ್ ಗೂಡ್ಸ್ ಅದರ್ಸ್ ಅಂದ್ರೆ ಕ್ಲೋತ್ಸ್ ಅಲ್ಲಿನೂ ಬ್ರಾಂಡೆಡ್ ಕ್ಲೋತ್ಸ್ ನೀವು ಪರ್ಚೇಸ್ ಮಾಡಬಹುದು. ಹೌದಾ? ಇವುಗಳನ್ನ ನಾವೇನಂತೀವಿ? ನಾರ್ಮಲ್ ಗೂಡ್ಸ್ ಅಂತ ಕರಿತೀವಿ. ಓಕೆ, ಸೊ ನಾರ್ಮಲ್ ಗೂಡ್ಸ್ demand increases with increase in income, so it is called as positive elasticity. Okay, then question number 12, average fixed cost curve continuously rises upward, falls downward, remains constant, first rises then falls. ನೋಡಿ, average fixed cost continuously declines. ಯಾಕಂದ್ರೆ ಔಟ್ಪುಟ್ ಜಾಸ್ತಿ ಆದ ಹಾಗೆ ಫಿಕ್ಸ್ಡ್ ಕಾಸ್ಟ್ ನಾವೇನ್ ಮಾಡ್ತೀವಿ ನೋಡಿ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ, ಅದಕ್ಕೆ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಮಾಡಿದಾಗ ಪರ್ ಯೂನಿಟ್ಗೆ ಎಷ್ಟು ನಮಗೆ ಫಿಕ್ಸ್ಡ್ ಎವರೇಜ್ ಕಾಸ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ, ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ಕಂಟಿನ್ಯೂಸ್ಲಿ ಫಾಲ್ಸ್ ಡೌನ್ವರ್ಡ್. ಯಾಕಂದ್ರೆ average fixed cost continuously declines as output increases. ಔಟ್ಪುಟ್ ಇನ್ಕ್ರೀಸ್ ಆದ ಹಾಗೆ ಆ ಒಂದು ಫಿಕ್ಸ್ಡ್ ಕಾಸ್ಟ್ ಏನಿದೆ ಎಲ್ಲ ಗೂಡ್ಸಿಗೂ ಸ್ಪ್ರೆಡ್ ಆಗುತ್ತೆ. ಓಕೆನಾ? ಹೀಗಾಗಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ಕಂಟಿನ್ಯೂಸ್ಲಿ ಫಾಲ್ಸ್ ಡೌನ್ವರ್ಡ್. ಓಕೆನಾ? ದೆನ್ ಕ್ವಶನ್ ನಂಬರ್ 13, ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಫರ್ಮ್ಸ್ ಅರ್ನ್ ನಾರ್ಮಲ್ ಪ್ರಾಫಿಟ್ ಇನ್ ದ ಲಾಂಗ್ ರನ್ ಬಿಕಾಸ್. ನೋಡಿ, ಏನಾಗುತ್ತೆ? ಪರ್ಫೆಕ್ಟ್ಲಿ ಕಾಂಪಿಟೇಷನ್ ಅಂದ್ರೆ ಏನು? ಮೆನಿ ಫರ್ಮ್ಸ್ ಆರ್ ದೇರ್ ಅಂಡ್ ಎಂಟ್ರಿ ಅಂಡ್ ಎಕ್ಸಿಟ್ ಈಸ್ ಫ್ರೀ. ಓಕೆ, ಅಲ್ಲಿ ಯಾವುದೇ ರೀತಿಯ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಹೀಗಾಗಿ ತುಂಬಾ ಕಾಂಪಿಟೇಷನ್ ಇರುತ್ತೆ, ಎಂಟರ್ ಅಂಡ್ ಎಕ್ಸಿಟ್ ಆಗ್ತಾ ಇರುತ್ತೆ ಫರ್ಮ್ಸ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್. ಹೀಗಾಗಿ ಲಾಂಗ್ ರನ್ ನಲ್ಲಿ ಓನ್ಲಿ ಏನ್ ಮಾಡಬಹುದು? ನಾರ್ಮಲ್ ಪ್ರಾಫಿಟ್ ಅನ್ನ ಅರ್ನ್ ಮಾಡಬಹುದು. ಶಾರ್ಟ್ ರನ್ ಅಲ್ಲಿ ಮಾತ್ರ ಸೂಪರ್ ನಾರ್ಮಲ್ ಪ್ರಾಫಿಟ್ ಗೆ ಚಾನ್ಸ್ ಇರುತ್ತೆ. ಓಕೆ, ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಫರ್ಮ್ಸ್ ಅರ್ನ್ ನಾರ್ಮಲ್ ಪ್ರಾಫಿಟ್ ಇನ್ ದ ಲಾಂಗ್ ರನ್ ಬಿಕಾಸ್
ಈ ಕ್ವಶನ್ ಅಲ್ಲಿ ಎರಡು ರೀತಿಯ ಕ್ವಶನ್ಸ್ ನಿಮಗೆ ಬರ್ಬೋದು. ಇನ್ ಪರ್ಫೆಕ್ಟ್ಲಿ ಕಾಂಪಿಟೇಷನ್ ಮಾರ್ಕೆಟ್ ಇನ್ ಲಾಂಗ್ ರನ್ ಕಂಪನೀಸ್ ಕ್ಯಾನ್ ಅರ್ನ್ ನಾರ್ಮಲ್ ಪ್ರಾಫಿಟ್, ಸೂಪರ್ ನಾರ್ಮಲ್ ಪ್ರಾಫಿಟ್, ಈ ರೀತಿ ಕ್ವಶನ್ ಕೇಳ್ತಾರೆ. ಆಗ ನಿಮಗೆ ಗೊತ್ತಿರಬೇಕು ಲಾಂಗ್ ರನ್ ಅಲ್ಲಿ ಓನ್ಲಿ ನಾರ್ಮಲ್ ಪ್ರಾಫಿಟ್ ಅಂತ. ಓಕೆ, ಕಾರಣ ಏನು? ಗವರ್ಮೆಂಟ್ ಕಂಟ್ರೋಲ್ಸ್ ಪ್ರೈಸಸ್ ಅಂತನಾ, ಎಂಟ್ರಿ ಬ್ಯಾರಿಯರ್ಸ್ ಎಕ್ಸಿಸ್ಟ್ ಅಂತನಾ, ಅಥವಾ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ಎಲಿಮಿನೇಟ್ಸ್ ಅಟ್ ನಾರ್ಮಲ್ ಪ್ರಾಫಿಟ್. ನೋಡಿ, ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ಇರೋದ್ರಿಂದ ತುಂಬಾ ಫರ್ಮ್ಸ್ ಎಂಟ್ರಿ ಅಂಡ್ ಎಕ್ಸಿಟ್ ಆಗ್ತಾ ಇದೆ, ಹೀಗಾಗಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಅಬ್ನಾರ್ಮಲ್ ಪ್ರಾಫಿಟ್ ಸಾಧ್ಯ ಆಗೋದಿಲ್ಲ, ನಾರ್ಮಲ್ ಪ್ರಾಫಿಟ್ ಮಾತ್ರ ಸಾಧ್ಯ. ಫರ್ಮ್ ಒಂದು ಪ್ರೈಸ್ ಟೇಕರ್ ಆಗಿರುತ್ತೆ. ಓಕೆನಾ? ಫರ್ಮ್ ಕೊಲ್ಯೂಟ್ ಟುಗೆದರ್? ನೋ. ದೆನ್ ಕ್ವಶನ್ ನಂಬರ್ 14, ದ ಡಿಮಾಂಡ್ ಫಾರ್ ದ ನೆಸೆಸಿಟೀಸ್ ಇಸ್ ಜನರಲಿ. ನೆಸೆಸಿಟಿ ಗೂಡ್ಸ್ ಗೆ ಡಿಮಾಂಡ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಇರುತ್ತಾ, ರಿಲೇಟಿವ್ಲಿ ಇನ್ಇಲಾಸ್ಟಿಕ್ ಇರುತ್ತಾ, ಯೂನಿಟ್ ಇಲಾಸ್ಟಿಕ್ ಇರುತ್ತಾ, ಅಥವಾ ಇನ್ಫಿನಿಟ್ ಇಲಾಸ್ಟಿಕ್ ಇರುತ್ತಾ? ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂದ್ರೆ ಏನ್ ಹೇಳಿ? ಡಿಮಾಂಡ್ ಅಲ್ಲಿ ಚೇಂಜಸ್, ಪ್ರೈಸ್ ಅಲ್ಲಿ ಚೇಂಜಸ್ ಆದಾಗ ಡಿಮಾಂಡ್ ಅಲ್ಲಿ ಚೇಂಜಸ್ ಆದ್ರೆ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ರಿಲೇಟಿವ್ಲಿ ಇನ್ಇಲಾಸ್ಟಿಕ್ ಅಂದ್ರೆ ಕಂಪ್ಯಾರಿಟಿವ್ಲಿ ಇನ್ಇಲಾಸ್ಟಿಕ್ ಆಗಿದೆ ನೆಸೆಸಿಟೀಸ್. ಯಾಕೆ ಹೇಳಿ? ಪ್ರೈಸಸ್ ಜಾಸ್ತಿ ಆದ್ರೂ ನಾವು ಪರ್ಚೇಸ್ ಮಾಡಲೇಬೇಕು, ಹೀಗಾಗಿ ಡಿಮಾಂಡ್ ಸಡನ್ಲಿ ಡಿಕ್ರೀಸ್ ಆಗೋದಿಲ್ಲ, ಹೀಗಾಗಿ ರಿಲೇಟಿವ್ಲಿ ಅನ್ಇಲಾಸ್ಟಿಕ್ ಅಂತ ನಾವು ಹೇಳ್ತಾ ಇದ್ದೀವಿ. ಸಾರಿ, ರಿಲೇಟಿವ್ಲಿ ಇನ್ಇಲಾಸ್ಟಿಕ್ ಅಂತ ಹೇಳ್ತಾ ಇದ್ದೀವಿ. ನೆಸೆಸಿಟೀಸ್ ಆರ್ ಇಸೆನ್ಷಿಯಲ್ಸ್. ಹೌದಾ? ಗೂಡ್ಸ್, ಕಸ್ಟಮರ್, ಕನ್ಸ್ಯೂಮರ್ಸ್ ಕಂಟಿನ್ಯೂ ಟು ಪರ್ಚೇಸ್. ಅಂದ್ರೆ ಈ ಒಂದು ಫುಡ್ ಇದೆ ಅಥವಾ ಕ್ಲೋದಿಂಗ್ ಇದೆ, ಶೆಲ್ಟರ್ ಇದೆ, ಇವುಗಳನ್ನ ಪರ್ಚೇಸ್ ಮಾಡೇ ಮಾಡ್ತಾರೆ ಅಂತ. ಎಸ್. 15, ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆರ್. ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂದ್ರೆ ಏನು ಗೊತ್ತಾ? ಇನ್ವಾಲ್ವ್ಸ್ ಡೈರೆಕ್ಟ್ ಮಾನಿಟರಿ ಪೇಮೆಂಟ್ ಸಚ್ ಆಸ್ ವೇಜಸ್, ರೆಂಟ್, ರಾ ಮಟೀರಿಯಲ್ಸ್, ಎಕ್ಸ್ಪೆನ್ಸಸ್. ನೋಡಿ, ಇಂಪ್ಲಿಸಿಟ್ ಮತ್ತೆ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಬರುತ್ತೆ. ಇಂಪ್ಲಿಸಿಟ್ ಕಾಸ್ಟ್ ಅಂದ್ರೆ ಏನ್ ಹೇಳಿ? ಅದರಲ್ಲಿ ಆಕ್ಚುಯಲ್ ಮಾನಿಟರಿ ಟರ್ಮ್ಸ್ ಅಲ್ಲಿ ಪೇ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಮ್ಯಾನೇಜಿಂಗ್ ಆಲ್ ದ ವರ್ಕ್ ಆಫ್ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಬಟ್ ಐ ಆಮ್ ನಾಟ್ ಪೇಡ್ ಇನ್ ದ ಮಾನಿಟರಿ ಫಾರ್ಮ್ ಸೆಪರೇಟ್ಲಿ. ಏನ್ ಬರುತ್ತೆ ನನಗೆ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಇವಾಗ ಫಾರ್ ಎಡಿಟ್ ವರ್ಕ್ ದಿಸ್ ಮಚ್ ಅಂಡ್ ಫಾರ್ ಟೀಚಿಂಗ್ ದಿಸ್ ಮಚ್, ಆರ್ ಇಫ್ ಐ ಆಮ್ ಡೂಯಿಂಗ್ ಸಮ್ ಪ್ರಮೋಷನಲ್ ವರ್ಕ್ ಫಾರ್ ದಟ್ ಸೆಪರೇಟ್ ಅಂತ ಇಲ್ಲ, ಇಂಪ್ಲಿಸಿಟ್ ಇದೆ. ಎಕ್ಸ್ಪ್ಲಿಸಿಟ್ ಅಂದ್ರೆ ಏನು? ಇನ್ವಾಲ್ವ್ಸ್ ಡೈರೆಕ್ಟ್ ಮಾನಿಟರಿ ಪೇಮೆಂಟ್. ಡೈರೆಕ್ಟ್ ಮಾನಿಟರಿ ಪೇಮೆಂಟ್ ಮಾಡ್ತೀನಿ ನಾನು ಆಪ್ ಡೆವಲಪರ್ಸ್ಗೆ, ಅದು ಮಾತ್ರ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಓಕೆ, ಸಚ್ as wages, rent, raw materials, expenses. Okay. Question number 16, the indifference curve is generally. Indifference curve ಅಂದ್ರೆ ಏನು? ಇಂಡಿಫರೆನ್ಸ್ ಕರ್ವ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ಕ್ವಶನ್ಸ್ ತುಂಬಾ ಸಲ ಕೇಳ್ತಾರೆ. ಎಸ್, ನೋಡಿ, ಇಂಡಿಫರೆನ್ಸ್ ಅಂದ್ರೆ ಏನು? ಇಲ್ಲಿವರೆಗೆ ತುಂಬಾ ಸಲ ನೀವು ಇಂಡಿಫರೆನ್ಸ್ ಕರ್ವ್ ಕೇಳಿದೀರಾ ಇಕನಾಮಿಕ್ಸ್ ಅಲ್ಲಿ, ಆದ್ರೆ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ರಿಮೆಂಬರ್ ದ ಕಾನ್ಸೆಪ್ಟ್. ನೋಡಿ, ಡಿಫರೆನ್ಸ್ ಇಲ್ಲ ಅಂತ. ಇಂಡಿಫರೆನ್ಸ್ ಕರ್ವ್ ಅಂದ್ರೆ ಏನು? ಇವಾಗ ಒಬ್ಬ ವ್ಯಕ್ತಿಯ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅನ್ನ ನೀವು ಅಳಿತಾ ಇದ್ದೀರಾ, ಬೇರೆ ಬೇರೆ ಕಾಂಬಿನೇಷನ್ ವಸ್ತುಗಳನ್ನ ಆತ ಕನ್ಸ್ಯೂಮ್ ಮಾಡಿದಾಗಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸೇಮ್ ಇದೆ. ಫಾರ್ ಎಕ್ಸಾಂಪಲ್, 2 ಕಪ್ಸ್ ಆಫ್ ಟೀ ಮತ್ತೆ 4 ಕಪ್ಸ್ ಆಫ್ ಕಾಫಿ ಕುಡಿದಾಗ್ಲೂ ಆತನಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದೇ 3 ಕಪ್ಸ್ ಆಫ್ ಟೀ ಮಾಡಿ 2 ಕಪ್ಸ್ ಆಫ್ ಕಾಫಿ ಮಾಡಿದ್ರು ಸೇಮ್ ಲೆವೆಲ್ ಇದೆ. ಅಂದ್ರೆ ಕಾಂಬಿನೇಷನ್ ಚೇಂಜ್ ಮಾಡ್ತಾ ಇದೀವಿ. ಓಕೆನಾ? 4 ಕಪ್ಸ್ ಆಫ್ ಕಾಫಿ 1 ಕಪ್ ಆಫ್ ಟೀ ಮಾಡ್ತಾ ಇದೀವಿ, ಈಗ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸೇಮ್ ಇದೆ. ಅಂದ್ರೆ ಇಂಡಿಫರೆನ್ಸ್ ಕರ್ವ್ ಏನನ್ನ ಶೋ ಮಾಡುತ್ತೆ? ಕಾಂಬಿನೇಷನ್ ಆಫ್ 2 ಆರ್ ಮೋರ್ ಗೂಡ್ಸ್, ಬೇರೆ ಬೇರೆ ಗೂಡ್ಸ್ ಇನ ಕಾಂಬಿನೇಷನ್ 2 ಆರ್ ಮೋರ್ ಗೂಡ್ಸ್ ಗಿವನ್ ದ ಕನ್ಸ್ಯೂಮರ್ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಕನ್ಸ್ಯೂಮರ್ಗೆ ಅದು ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡ್ತಾ ಇದೆ. ಓಕೆ, ಇದನ್ನ ನಾವು ಇಂಡಿಫರೆನ್ಸ್ ಕರ್ವ್ ಅಂತ ಕರಿತೀವಿ. ದ ಇಂಡಿಫರೆನ್ಸ್ ಕರ್ವ್ ಇಸ್ ಜನರಲಿ ಹೇಗಿರುತ್ತೆ ಅಂತ ಕೇಳ್ತಾ ಇದಾರೆ. ವರ್ಟಿಕಲಿ ಸ್ಟ್ರೇಟ್ ಲೈನ್, ಹಾರಿಜಾಂಟಲಿ ಸ್ಟ್ರೇಟ್ ಲೈನ್, ಡೌನ್ವರ್ಡ್ ಸ್ಲೋಪಿಂಗ್ ಅಂಡ್ ಕಾನ್ವೆಕ್ಸ್ ಟು ದ ಒರಿಜಿನ್. ನೋಡಿ, ಇಂಡಿಫರೆನ್ಸ್ ಕರ್ವ್ ಅನ್ನ ನಾನು ನಿಮ್ಗೆ ಲೈವ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ನೆನಪಿರಬಹುದು ಅನ್ಕೊಳ್ತೀನಿ. ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ ಇಂಡಿಫರೆನ್ಸ್ ಕರ್ವ್, ಅದೇ ರೀತಿ ಕಾನ್ವೆಕ್ಸ್ ಟು ದ ಒರಿಜಿನ್ ಆಗಿರುತ್ತೆ. ನನ್ನ ಲೈವ್ ಕ್ಲಾಸ್ ಸ್ಟೂಡೆಂಟ್ಸ್ ಗೆ ಇದ್ರ ಬಗ್ಗೆ ಗೊತ್ತಿದೆ. ಕಾನ್ವೆಕ್ಸ್ ಟು ದ ಒರಿಜಿನ್ ಅಂದ್ರೆ ಏನು? ಇಫ್ ಈ ಅರ್ಧಚಂದ್ರಾಕಾರದಲ್ಲಿ ಈ ರೀತಿ ಇರುತ್ತೆ, ಕಾನ್ವೆಕ್ಸ್ ಟು ದ ಒರಿಜಿನ್, ಒರಿಜಿನ್ ಕಡೆಗೆ ಕಾನ್ವೆಕ್ಸ್ ಆಗಿರುತ್ತೆ ಅಂತ ಅರ್ಥ. ಓಕೆನಾ? ಇಂಡಿಫರೆನ್ಸ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್. ಯಾಕೆ ಡೌನ್ವರ್ಡ್ ಆಗುತ್ತೆ? ಕನ್ಸ್ಯೂಮರ್ ಸಬ್ಸ್ಟಿಟ್ಯೂಟ್ ಒನ್ ಗೂಡ್ಸ್ ಫಾರ್ ದ ಅನದರ್ ವೈಲ್ ಮೇಂಟೈನಿಂಗ್ ದ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್. ಏನಾಗುತ್ತೆ ಅಂದ್ರೆ ಇದು ಡೌನ್ವರ್ಡ್ ಯಾಕೆ ಆಗ್ತಾ ಇದೆ ಹೇಳಿ? ಒಂದು ಯೂನಿಟ್ ಅನ್ನ ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ, ಇನ್ನೊಂದು ಯೂನಿಟ್ ಅನ್ನ ಕಡಿಮೆ ಮಾಡ್ತಾ ಬರ್ತೀವಿ, ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸೇಮ್ ಇದೆ ಅಂತ. ಓಕೆನಾ? ಆದ್ರೆ ಯೂನಿಟ್ ಅಲ್ಲಿ ಚೇಂಜಸ್ ಆಗ್ತದೆ. ಸೊ ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ, ಕಾನ್ವೆಕ್ಸ್ ಟು ದ ಒರಿಜಿನ್ ಇರುತ್ತೆ. ರಿಮೆಂಬರ್ ದೀಸ್ ವರ್ಡ್ಸ್. ದ ಇಂಡಿಫರೆನ್ಸ್ ಕರ್ವ್ is generally convex to the origin and sloping toward sloping. ಓಕೆನಾ? Then, which cost remains fixed irrespective of output level in the short run? ಶಾರ್ಟ್ ರನ್ ಅಲ್ಲಿ ಔಟ್ಪುಟ್ ಲೆವೆಲ್ ಜಾಸ್ತಿ ಆದ್ರೂ ಕೂಡ ಯಾವ ಕಾಸ್ಟ್ ಫಿಕ್ಸ್ ಆಗಿ ಉಳಿಯುತ್ತೆ? ಫಿಕ್ಸ್ಡ್ ಕಾಸ್ಟ್. ಓಕೆನಾ? ಫಿಕ್ಸ್ಡ್ ಕಾಸ್ಟ್ ಸಚ್ ಆಸ್ ರೆಂಟ್ ಅಂಡ್ ಸ್ಯಾಲರೀಸ್ ರಿಮೇನ್ ಅನ್ಚೇಂಜ್ ಇನ್ ದ ಶಾರ್ಟ್ ರನ್. ಅಂದ್ರೆ ನೀವು ಎಷ್ಟು ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದೀರಾ ಅದ್ರ ಮೇಲೆ ರೆಂಟ್ ಜಾಸ್ತಿ ಆಗೋದಿಲ್ಲ ಇನ್ ಶಾರ್ಟ್ ರನ್. ಎಸ್, ಅದೇ ರೀತಿ ಸ್ಯಾಲರಿಯನ್ನು ಕೂಡ ಅಷ್ಟೇ ಪೇ ಮಾಡ್ತೀವಿ.
ದ ಕಿಂಕ್ಡ್ ಡಿಮಾಂಡ್ ಕರ್ವ್ ಇಸ್ ಅಸೋಸಿಯೇಟೆಡ್ ವಿತ್, ನನ್ನ ಲೈವ್ ಕ್ಲಾಸಿನ ಸ್ಟೂಡೆಂಟ್ಸ್ಗೆ ಗೊತ್ತಿದೆ, ಒಲಿಗೋಪೋಲಿಯಲ್ಲಿ ಕಿಂಕ್ಡ್ ಡಿಮಾಂಡ್ ಕರ್ವ್ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಓಕೆನಾ? ದ ಕಿಂಕ್ಡ್ ಡಿಮಾಂಡ್ ಕರ್ವ್ ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತೆ? ಪ್ರೈಸ್ ರಿಜಿಡಿಟಿ ಅಂಡರ್ ಒಲಿಗೋಪೋಲಿ ಮಾರ್ಕೆಟ್ ಕಂಡೀಷನ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಒಲಿಗೋಪೋಲಿಯಲ್ಲಿ ಪ್ರೈಸ್ ರಿಜಿಡ್ ಆಗಿರುತ್ತೆ, ಪ್ರೈಸಸ್ ಚೇಂಜಸ್ ಆಗೋದಿಲ್ಲ. ಯಾಕಂದ್ರೆ ನಾನು ನಿಮ್ಗೆ ಹಿಂದೆ ಹೇಳಿದೆ, ಒಲಿಗೋಪೋಲಿಯಲ್ಲಿ ಫರ್ಮ್ಸ್ ಆರ್ ಇಂಟರ್ ಡಿಪೆಂಡೆಂಟ್, ಒಂದರ ಮೇಲೊಂದು ಫರ್ಮ್ಸ್ ಡಿಪೆಂಡೆಂಟ್ ಆಗಿರುತ್ತೆ. ಹೀಗಾಗಿ ಅವರ ಮಧ್ಯೆ ಏನೂ ಚೇಂಜಸ್ ಆದ್ರೆ, ಒಂದು ಫರ್ಮ್ ನಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಬೇರೆ ಫರ್ಮ್ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಹೀಗಾಗಿ ಕಿಂಕ್ಡ್ ಡಿಮಾಂಡ್ ಕರ್ವಿನ ಎಕ್ಸ್ಪ್ಲೇನ್ ಮಾಡುತ್ತೆ ಅಂದ್ರೆ, ಒಂದು ರಿಜಿಡಿಟಿ, ಪ್ರೈಸ್ ರಿಜಿಡಿಟಿ ಇರೋದ್ರಿಂದ ಅಲ್ಲಿ ಕಿಂಕ್ಡ್ ಡಿಮಾಂಡ್ ಕರ್ವ್ ಪ್ರೈಸ್ ರಿಜಿಡಿಟಿನ ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ಹೇಗೆ ನೆನಪಿಟ್ಕೊಳ್ತೀರಾ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಫರ್ಮ್ಸ್ ಆರ್ ಕ್ಲೋಸ್ಲಿ ರಿಲೇಟೆಡ್, ಫ್ಯೂ ಫರ್ಮ್ಸ್ ಇದೆ. ನಾನು ಪ್ರೈಸ್ ಅನ್ನ ಕಡಿಮೆ ಮಾಡಿದ್ರೆ ನನ್ನ ಕಾಂಪಿಟೇಟರ್ಸ್ ಕೂಡ ಪ್ರೈಸ್ ಅನ್ನ ಕಡಿಮೆ ಮಾಡ್ತಾರೆ. ಹೀಗಾಗಿ ನಾನು ಕಡಿಮೆ ಮಾಡಿದರ ಒಂದು ಲಾಭ ನನಗೆ ಆಗ್ತಾ ಇಲ್ಲ. ನಾನು ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ರೆ ನನ್ನ ಕಾಂಪಿಟೇಟರ್ ಇಮಿಡಿಯೇಟ್ ಪ್ರೈಸ್ ಜಾಸ್ತಿ ಮಾಡೋದಿಲ್ಲ, ನನ್ನ ಕಸ್ಟಮರ್ಸ್ ಅವ್ರ ಕಡೆಗೆ ಶಿಫ್ಟ್ ಆಗ್ತಾರೆ. ಸೊ ಪ್ರೈಸ್ ಚೇಂಜ್ ಮಾಡೋದ್ರಿಂದ ಲಾಭ ಆಗೋದಿಲ್ಲ. ಹೀಗಾಗಿ ಪ್ರೈಸ್ ರಿಜಿಡಿಟಿ ಇರುತ್ತೆ. ಎಸ್. ದೆನ್ ಅಸರ್ಷನ್ ರೀಸನಿಂಗ್ ಕ್ವಶನ್. ಡಿಮಾಂಡ್ ಕರ್ವ್ ಜನರಲಿ ಸ್ಲೋಪ್ಸ್ ಡೌನ್ವರ್ಡ್. ನೋಡಿ, ಡಿಮಾಂಡ್ ಪ್ರೈಸ್ ಜಾಸ್ತಿ ಆದ ಹಾಗೆ ಡಿಮಾಂಡ್ ಕಡಿಮೆ ಆಗುತ್ತೆ. ಹೀಗಾಗಿ ಡಿಮಾಂಡ್ ಕರ್ವ್ ಯಾವಾಗ್ಲೂ ಡೌನ್ವರ್ಡ್ ಸ್ಲೋಪಿಂಗ್ ಆಗಿರುತ್ತೆ. ರೀಸನ್ ಏನು? ಕನ್ಸ್ಯೂಮರ್ ಬೈ ಮೋರ್ ಅಟ್ ಲೋವರ್ ಪ್ರೈಸಸ್. ಹೌದು, ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಯಾಕೆ ಡೌನ್ವರ್ಡ್ ಸ್ಲೋಪಿಂಗ್ ಆಗಿದೆ? ಕನ್ಸ್ಯೂಮರ್ ಜಾಸ್ತಿ ಬೈ ಮಾಡ್ತಾರೆ ಅಟ್ ಲೋವರ್ ಪ್ರೈಸಸ್. ದ ಡೌನ್ವರ್ಡ್ ಸ್ಲೋಪ್ ಡಿಮಾಂಡ್ ಕರ್ವ್ ಎಕ್ಸ್ಪ್ಲೇನ್ಸ್ ಬೈ ಕನ್ಸ್ಯೂಮರ್ ಪರ್ಚೇಸಿಂಗ್ ಮೋರ್ ಕ್ವಾಂಟಿಟಿ ಅಟ್ ದ ಲೋವರ್ ಪ್ರೈಸಸ್. ಜಾಸ್ತಿ ಕ್ವಾಂಟಿಟಿನ ಲೋವರ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಕ್ವಶನ್ ನಂಬರ್ 20. ಅ ಮೊನೋಪೊಲಿಸ್ಟ್ ಇಸ್ ಅ ಪ್ರೈಸ್ ಮೇಕರ್. ಮೊನೋಪೊಲಿಸ್ಟ್ ಪ್ರೈಸ್ ಮೇಕರ್ ಆಗಿರ್ತಾನೆ ಅನ್ನೋದು ನಿಜ. ಆತ ಪ್ರೈಸ್ ಅನ್ನ ಡಿಸೈಡ್ ಮಾಡ್ತಾನೆ. ಓಕೆ. ದೇರ್ ಆರ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಅವೈಲೇಬಲ್ ಇನ್ ದ ಮೊನೋಪೊಲಿ. ಇಲ್ಲ, ಮೊನೋಪೊಲಿಯಲ್ಲಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಇಲ್ಲ, ಒಬ್ಬನೇ ಸೆಲ್ಲರ್ ಇರ್ತಾನೆ. ಹೀಗಾಗಿನೇ ಆತ ಪ್ರೈಸ್ ಮೇಕರ್ ಆಗಿದ್ದಾನೆ, ಪ್ರೈಸ್ ಟೇಕರ್ ಆಗಿಲ್ಲ. ಓಕೆ. ಸೊ ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಅಂಡರ್ಸ್ಟುಡ್? ಸೊ ಕ್ವಶನ್ ನಂಬರ್ 21 ಇಸ್ ಮ್ಯಾಚ್ ದ ಫಾಲೋವಿಂಗ್. ನೋಡಿ, ನಿಮ್ಮ ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ ಅಲ್ಲಿ MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಅದೇ ರೀತಿ ಅಸರ್ಷನ್ ರೀಸನಿಂಗ್ ಕ್ವಶನ್ ಇರುತ್ತೆ, ಅಂಡ್ ಮ್ಯಾಚ್ ದ ಫಾಲೋವಿಂಗ್ ಇರುತ್ತೆ, ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಇರುತ್ತೆ, ಟ್ರೂ ಅಂಡ್ ಫಾಲ್ಸ್ ಟೈಪ್ ಕ್ವಶನ್ಸ್ ಇರುತ್ತೆ. ಬೇರೆ ಬೇರೆ ರೀತಿಯ ಕಾಂಬಿನೇಷನ್ಸ್ ಅನ್ನ ಮಾಡಿರ್ತಾರೆ. ಒಂದೇ ಕಾನ್ಸೆಪ್ಟ್ ಅನ್ನ ಬೇರೆ ರೀತಿಯ ಕ್ವಶನ್ ಅಲ್ಲಿ ಫ್ರೇಮ್ ಮಾಡಿದಾಗ, ಅಥವಾ ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನ ಬೇರೆ ಬೇರೆ ರೀತಿ ಫ್ರೇಮ್ ಮಾಡಿದಾಗ ನಿಮಗೆ ಕನ್ಫ್ಯೂಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾನು ಎಲ್ಲ ರೀತಿಯ ಕ್ವಶನ್ಸ್ ಇಲ್ಲಿ ಆಡ್ ಮಾಡಿದೀನಿ. ನೋಡಿ, ಡಿಸೆಂಬರ್ 2021ರಲ್ಲಿ ಕೇಳುವಂತಹ ಪ್ರಶ್ನೆ, ಲಿಸ್ಟ್ 1 ಅಂಡ್ ಲಿಸ್ಟ್ 2 ಕೊಟ್ಟಿದ್ದಾರೆ. ಇಲ್ಲಿ ಟೈಪ್ಸ್ ಆಫ್ ಮಾರ್ಕೆಟ್ಸ್ ಕೊಟ್ಟಿದ್ದಾರೆ. ಮೊನೋಪೊಲಿ, ಪರ್ಫೆಕ್ಟ್ ಕಾಂಪಿಟೇಷನ್, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂಡ್ ಒಲಿಗೋಪೊಲಿ. ಈ ಕಡೆಗೆ ಅದರ ಒಂದು ಫೀಚರ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಮ್ಯಾಚ್ ಮಾಡಬೇಕು. ಮೆನಿ ಸೆಲ್ಲರ್ಸ್, ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್, ಸಿಂಗಲ್ ಸೆಲ್ಲರ್, ಫ್ಯೂ ಸೆಲ್ಲರ್ಸ್. ನೋಡಿ, ಇವಾಗ ಮೊನೋಪೊಲಿ ಅಂದ್ರೆ ಸಿಂಗಲ್ ಸೆಲ್ಲರ್ ಅಂತ ನಿಮಗೆ ಗೊತ್ತು. ಸೊ ಎಗೆ 3 ಬರುತ್ತೆ. ಎಗೆ 3 ಬಂದಿರುವಂತ ಆಪ್ಷನ್ ಓನ್ಲಿ ಆಪ್ಷನ್ ಎ ಇದೆ, ಉಳಿದ ಯಾವ ಆಪ್ಷನ್ ಅಲ್ಲಿ ಇಲ್ಲ. ಹೀಗಾದಾಗ ನಿಮಗೆ ಒಂದೇ ಒಂದು ಮ್ಯಾಚ್ ಗೊತ್ತಿದ್ರು ಕೂಡ ನೀವು ಈಸಿಲಿ ಉಳಿದನ್ನ ಮ್ಯಾಚ್ ಮಾಡಬಹುದು. ಆದ್ರೆ ಈ ರೀತಿ ಎಕ್ಸಾಮ್ ಅಲ್ಲಿ ಮೆನಿ ಟೈಮ್ಸ್ ಕೊಟ್ಟಿರೋದಿಲ್ಲ. ಎಗೆ 3 ಇರುವಂತ ಆಪ್ಷನ್ಸ್ ಹಲವಾರು ಇರುತ್ತೆ. ಉಳಿದ ಆಪ್ಷನ್ಸ್ ಅನ್ನ ಏನ್ ಮಾಡಿರ್ತಾರೆ ಹೇಳಿ, ಎಗೆ 3ನೇ ಕೊಟ್ಟಿರ್ತಾರೆ, ಬೇರೆ ಆಪ್ಷನ್ಸ್ ಅಲ್ಲಿ ಅಷ್ಟೇ ಚೇಂಜ್ ಮಾಡಿರ್ತಾರೆ. ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರತ್ತೆ ಮೊನೋಪೊಲಿ ಅಂದ್ರೆ ಸಿಂಗಲ್ ಸೆಲ್ಲರ್ ಅಂತ. ಈಗ ಉಳಿದೆಲ್ಲ ನಿಮಗೆ ಗೊತ್ತಿರಲೇಬೇಕು. ಮೊನೋಪೊಲಿ ಸಿಂಗಲ್ ಸೆಲ್ಲರ್ ಆಯ್ತು. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಒಂದು ಒಂದು ಮೆನಿ ಸೆಲ್ಲರ್ಸ್ ಇರ್ತಾರ, ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್ ಇರುತ್ತಾ, ಸಿಂಗಲ್ ಸೆಲ್ಲರ್ ಇರ್ತಾರ, ಫ್ಯೂ ಸೆಲ್ಲರ್ಸ್ ಇರ್ತಾರ. ನೋಡಿ, ಈ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಬಂದಾಗ ಮೆನಿ ಸೆಲ್ಲರ್ಸ್ ಇರ್ತಾರೆ. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತ ಬಂದಾಗ ಇಲ್ಲಿ ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್ ಇರುತ್ತೆ. ಒಲಿಗೋಪೊಲಿ ಅಂತ ಬಂದಾಗ ಫ್ಯೂ ಸೆಲ್ಲರ್ಸ್ ಇರ್ತಾರೆ. ಓಕೆನಾ? ಸೊ ನಿಮ್ಗೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕು. Monopoly, single seller, perfect competition, many sellers, and monopolistic competition is also many sellers are there. But here in perfect competition, ನಾವೇನಂತೀವಿ homogeneous products ಇರುತ್ತೆ. In monopolistic competition, differentiated products ಇರುತ್ತೆ. ಒಲಿಗೋಪೊಲಿಯಲ್ಲಿ ಫ್ಯೂ ಸೆಲ್ಲರ್ಸ್ ಇರ್ತಾರೆ. ಎಲ್ಲ ಸೆಲ್ಲರ್ಸ್ ಒಬ್ಬರ ಮೇಲೆ ಒಬ್ರು ಇಂಪ್ಯಾಕ್ಟ್ ಅನ್ನ ಬೀಳಿಸ್ತಾ ಇರ್ತಾರೆ ಅಂತ. ಮೊನೋಪೊಲಿ ಹ್ಯಾಸ್ 1 seller, perfect competition has many sellers. Monopolistic competition involves product differentiation. Perfect competition ಅಲ್ಲಿ homogeneous products ಇರುತ್ತೆ. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಏನಾಗುತ್ತೆ ಹೇಳಿ, ಹೆಟ್ರೋಜಿನಿಯಸ್ ಅಥವಾ ಡಿಫರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ಒಲಿಗೋಪೊಲಿಯಲ್ಲಿ ಫ್ಯೂ ಸೆಲ್ಲರ್ಸ್ ಇರ್ತಾರೆ. ಕ್ವಶನ್ ನಂಬರ್ 22, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಜಿನಲ್ ರೆವೆನ್ಯೂ ಮೇ ಫಾಲ್ faster than average revenue under monopoly. Okay. Perfect competition has barriers to entry.
ಪ್ರೈಸ್ ಡಿಸ್ಕ್ರಿಮಿನೇಷನ್ ಈಸ್ ಪಾಸಿಬಲ್ ಅಂಡರ್ ಮೊನೋಪೊಲಿ. ಡಿಮಾಂಡ್ ಕರ್ವ್ ಆಫ್ ದ ಕಾಂಪಿಟೇಟಿವ್ ಫರ್ಮ್ ಇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಮೊದಲನೇದಾಗಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ಸ್ ಇಲ್ಲಿ ಕರೆಕ್ಟ್ ಆಗಿದೆ ಅಂತ. ಮೊದಲನೇದಾಗಿ ಮಾರ್ಜಿನಲ್ ರೆವೆನ್ಯೂ ಮೇ ಫಾಲ್ ಫಾಸ್ಟರ್ ದನ್ ದ ಎವರೇಜ್ ರೆವೆನ್ಯೂ ಅಂಡರ್ ಮೊನೋಪೊಲಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಯಾಕೆ ಹೀಗಾಗುತ್ತೆ ದ ರೀಸನ್ ಯಾವ ರೀತಿ ನೋಡ್ತೀರಾ ನೋಡಿ. ಈಗ ಮಾರ್ಜಿನಲ್ ರೆವೆನ್ಯೂ ಮೇ ಫಾಲ್ ಫಾಸ್ಟರ್ ದೆನ್ ದ ಎವರೇಜ್ ರೆವೆನ್ಯೂ ಅಂಡರ್ ಮೊನೋಪೊಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಾರ್ಜಿನಲ್ ರೆವೆನ್ಯೂ ಅಂದ್ರೆ ಏನ್ ಹೇಳಿ, ಒಂದು ಎಕ್ಸ್ಟ್ರಾ ಯೂನಿಟ್ ಅನ್ನ ಸೆಲ್ ಮಾಡಿ ಅರ್ನ್ ಮಾಡುವಂತ ರೆವೆನ್ಯೂ ಅನ್ನ ಮಾರ್ಜಿನಲ್ ರೆವೆನ್ಯೂ ಅಂತ ಕರಿತೀವಿ, ಹೌದಾ. ಸೊ ಈ ಎವರೇಜ್ ರೆವೆನ್ಯೂ ಅಂದ್ರೆ ಏನು, ಟೋಟಲ್ ನೀವು 10 ಯೂನಿಟ್ಸ್ ಅನ್ನ ಸೆಲ್ ಮಾಡಿದೀರಾ, ಅದಕ್ಕೆ ನಿಮಗೆ ರೆವೆನ್ಯೂ 100 ರುಪೀಸ್ ಬರ್ತಾ ಇದೆ, ಡಿವೈಡೆಡ್ ಬೈ 10 ಮಾಡಿದಾಗ ಈಚ್ ಯೂನಿಟ್ ನ ರೆವೆನ್ಯೂ ಬರುತ್ತೆ, ಅದನ್ನ ಎವರೇಜ್ ರೆವೆನ್ಯೂ ಅಂತ ಕರಿತೀವಿ. ಸೊ ಇವಾಗ ಮಾರ್ಜಿನಲ್ ರೆವೆನ್ಯೂ ಫಾಲ್ಸ್ ಫಾಸ್ಟರ್ ದನ್ ಎವರೇಜ್ ರೆವೆನ್ಯೂ ಅಂಡರ್ ಮೊನೋಪೊಲಿ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು, ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಮೈಕ್ರೋ ಇಕನಾಮಿಕ್ಸ್ ಅಲ್ಲಿ ಮಾರ್ಜಿನಲ್ ರೆವೆನ್ಯೂ ಯಾಕೆ ಫಾಲ್ ಆಗುತ್ತೆ ಫಾಸ್ಟರ್ ದನ್ ಎವರೇಜ್ ರೆವೆನ್ಯೂ ಅಂದ್ರೆ, ಈಗ ನಾವು ಒಂದು ಎಕ್ಸ್ಟ್ರಾ ಯೂನಿಟ್ ಅನ್ನ ಸೆಲ್ ಮಾಡೋದಕ್ಕೋಸ್ಕರ ಪ್ರೈಸ್ ಅನ್ನ ರೆಡ್ಯೂಸ್ ಮಾಡ್ತೀವಿ ಅನ್ಕೊಳ್ಳಿ. ಅಂದ್ರೆ ಮೊದಲು 10 ರುಪೀಸ್ ಇದ್ದಿದ್ದನ್ನ ಇವಾಗ ಏನ್ ಮಾಡ್ತಾ ಇದೀವಿ, 9 ರುಪೀಸ್ ಮಾಡ್ತಾ ಇದೀವಿ. ಓಕೆನಾ, ಇವಾಗ 2 ಯೂನಿಟ್ಸ್ ಅನ್ನ ಸೆಲ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಟೋಟಲ್ ರೆವೆನ್ಯೂ ಎಷ್ಟು ಬರುತ್ತೆ 9 ರುಪೀಸ್ಗೆ, 18 ರುಪೀಸ್ ಇಸ್ ದ ಟೋಟಲ್ ರೆವೆನ್ಯೂ. ಓಕೆ, ಟೋಟಲ್ ರೆವೆನ್ಯೂ 18 ರುಪೀಸ್ ಇದೆ. ಎವರೇಜ್ ರೆವೆನ್ಯೂ ಎಷ್ಟು, 2 ಯೂನಿಟ್ಸ್ ಗೆ 18 ರುಪೀಸ್ ಅಂದ್ರೆ 1 ಯೂನಿಟ್ ಗೆ 9 ರುಪೀಸ್ ಎವರೇಜ್ ರೆವೆನ್ಯೂ ಆಯ್ತು. ಓಕೆನಾ, ಇವಾಗ ಮಾರ್ಜಿನಲ್ ರೆವೆನ್ಯೂ ಎಷ್ಟಾಯ್ತು, ಮಾರ್ಜಿನಲ್ ರೆವೆನ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮಾರ್ಜಿನಲ್ ರೆವೆನ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಷ್ಟು ಇನ್ಕ್ರೀಸ್ ಆಯ್ತು ಟೋಟಲ್ ರೆವೆನ್ಯೂ ಅಲ್ಲಿ, ಅದನ್ನ ನಾವು ನೋಡ್ಬೇಕು. ಓಕೆ, ಮೊದಲು ಏನಿತ್ತು ಹೇಳಿ, 18 ಮೈನಸ್ ನಾವು 10 ಮಾಡ್ತೀವಿ. ಯಾಕೆ 18 ಇಸ್ ದ ಟೋಟಲ್ ರೆವೆನ್ಯೂ ಮೈನಸ್ ನಾವು ಮೊದಲು ಏನು ರೆವೆನ್ಯೂನ ಅರ್ನ್ ಮಾಡ್ತಾ ಇದ್ವಿ ಅದನ್ನ ಲೆಸ್ ಮಾಡಿದಾಗ, ಪ್ರೀವಿಯಸ್ ರೆವೆನ್ಯೂನ ಲೆಸ್ ಮಾಡಿದಾಗ ಈಗ ಎಕ್ಸ್ಟ್ರಾ ಎಷ್ಟು ಅರ್ನ್ ಆಯ್ತು ಅಂತ. ಸೊ 18 is the total revenue minus 10 is the revenue of 1 unit selling previously. ಅಂದ್ರೆ 8 ಎಕ್ಸ್ಟ್ರಾ ಯೂನಿಟ್ ಅನ್ನ ನೀವು ಎಕ್ಸ್ಟ್ರಾ 8 ರುಪೀಸ್ ಅನ್ನ ಅರ್ನ್ ಮಾಡಿದ ಹಾಗಾಯ್ತು. ಸೊ ಎವರೇಜ್ ರೆವೆನ್ಯೂ 9 ಗೆ ರೆಡ್ಯೂಸ್ ಆದ್ರೂ ಕೂಡ ನಿಮ್ಮ ಮಾರ್ಜಿನಲ್ ರೆವೆನ್ಯೂ 8 ಗೆ ರೆಡ್ಯೂಸ್ ಆಯ್ತು. ಸೊ ಎವರೇಜ್ ರೆವೆನ್ಯೂಕ್ಕಿಂತ ಮಾರ್ಜಿನಲ್ ರೆವೆನ್ಯೂ ಫಾಸ್ಟ್ ಆಗಿ ರೆಡ್ಯೂಸ್ ಆಯ್ತು. ಏನಾ, ಅಲ್ಲಿ ಎಕ್ಸ್ಪ್ಲೈನ್ ಒನ್ಸ್ ಅಗೇನ್ ನೋಡಿ. ಏನ್ ಮಾಡ್ತಾ ಇದೀರಾ ನೀವು, ಒಂದು ಯೂನಿಟ್ ಎಕ್ಸ್ಟ್ರಾ ಸೆಲ್ ಮಾಡೋದಕ್ಕೋಸ್ಕರ 10 ರುಪೀಸ್ ಇದ್ದಂತಹ ಪ್ರೈಸ್ ಅನ್ನ 9 ರುಪೀಸ್ಗೆ ರೆಡ್ಯೂಸ್ ಮಾಡಿದ್ರಿ. 9 ರುಪೀಸ್ ಅಂತೆ 2 ಯೂನಿಟ್ಸ್ ಅನ್ನ ಸೆಲ್ ಮಾಡಿದಾಗ 9 18 ರೂಪಾಯಿ ನೀವು ಅರ್ನ್ ಮಾಡ್ತೀರಾ, 18 ರುಪೀಸ್ ಅರ್ನ್ ಮಾಡಿದ್ರಿ. ಎವರೇಜ್ ರೆವೆನ್ಯೂ ಎಷ್ಟು, 9 ರುಪೀಸ್, ಒಂದು ಯೂನಿಟ್ಗೆ 9 ರುಪೀಸ್ ನೀವು ಅರ್ನ್ ಮಾಡಿದೀರಾ. ಓಕೆನಾ, ಸೊ ಮಾರ್ಜಿನಲ್ ರೆವೆನ್ಯೂ ಎಷ್ಟು, ಟೋಟಲ್ 18 ರುಪೀಸ್ ಇದೆ, ಪ್ರೀವಿಯಸ್ ರೆವೆನ್ಯೂ 10 ರುಪೀಸ್ ಇತ್ತು, 18 ಮೈನಸ್ 10 ಏನಾಗುತ್ತೆ ಹೇಳಿ, 8 ರುಪೀಸ್ ಇಸ್ ದ ಮಾರ್ಜಿನಲ್ ರೆವೆನ್ಯೂ. ಎಕ್ಸ್ಟ್ರಾ ರೆವೆನ್ಯೂ ಎಷ್ಟು ಸಿಗ್ತಾ ಇದೆ ನಿಮ್ಗೆ, 8 ರುಪೀಸ್. 9 ಏನಾಯ್ತು, 10 ಇಂದ 9 ಗೆ ರೆಡ್ಯೂಸ್ ಆಗಿದ್ದು 1 ರುಪಿ, 10 ಇಂದ 8 ಗೆ ರೆಡ್ಯೂಸ್ ಆಗಿದ್ದು ಎಷ್ಟು ಹೇಳಿ, 2 ರುಪೀಸ್. ಅಂದ್ರೆ ಫಾಸ್ಟರ್ ಯಾವ್ದು ರೆಡ್ಯೂಸ್ ಆಯ್ತು ಇಲ್ಲಿ, ಮಾರ್ಜಿನಲ್ ರೆವೆನ್ಯೂ. ಹೀಗಾಗಿ ಮಾರ್ಜಿನಲ್ ರೆವೆನ್ಯೂ ಮೇ ಫಾಲ್ ಫಾಸ್ಟರ್ ದನ್ ಎವರೇಜ್ ರೆವೆನ್ಯೂ ಅಂಡರ್ ಮೊನೋಪೊಲಿ ಅನ್ನೋದು ನಿಜ. ಎಸ್, ಪರ್ಫೆಕ್ಟ್ ಕಾಂಪಿಟೇಷನ್ ಹ್ಯಾಸ್ ಬ್ಯಾರಿಯರ್ ಟು ಎಂಟ್ರಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಬ್ಯಾರಿಯರ್ಸ್ ಇದೆಯಾ ಎಂಟ್ರಿ ಆಗೋದಕ್ಕೆ, ಇಲ್ಲ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನೋ ಬ್ಯಾರಿಯರ್ಸ್ ಟು ಎಂಟ್ರಿ ಇರುತ್ತೆ. ಓಕೆ, ದೆನ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಇಸ್ ಪಾಸಿಬಲ್ ಅಂಡರ್ ಮೊನೋಪೊಲಿ. ಮೊನೋಪೊಲಿಯಲ್ಲಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಪಾಸಿಬಲ್ ಇದೆಯಾ, ಪ್ರೈಸ್ ಡಿಸ್ಕ್ರಿಮಿನೇಷನ್ ಇಸ್ ಪಾಸಿಬಲ್ ಅಂಡರ್ ಮೊನೋಪೊಲಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸ್ಟೇಟ್ಮೆಂಟ್ ಎ ಸಿ ಅಂಡ್ ಡಿ ಆರ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎ ಸಿ ಅಂಡ್ ಡಿ ಆರ್ ಕರೆಕ್ಟ್ ಇದೆ. ಪ್ರೈಸ್ ಡಿಸ್ಕ್ರಿಮಿನೇಷನ್ ಇಸ್ ಪಾಸಿಬಲ್ ಅಂಡರ್ ಮೊನೋಪೊಲಿ. ಇದಕ್ಕೆ ರೀಸನ್ ಏನ್ ಹೇಳಿ, ನಾವು ಮೊನೋಪೊಲಿಯಲ್ಲಿ ಏನ್ ಮಾಡ್ತೀವಿ ಹೇಳಿ, ಒಬ್ಬನೇ ಸೆಲ್ಲರ್ ಇರೋದ್ರಿಂದ ಪ್ರೈಸ್ ಡಿಸ್ಕ್ರಿಮಿನೇಷನ್ ಪಾಸಿಬಲ್ ಆಗತ್ತೆ. ಹಿ ಇಸ್ ಅ ಪ್ರೈಸ್ ಮೇಕರ್. ಓಕೆ, ದೆನ್ ಡಿಮಾಂಡ್ ಕರ್ವ್ ಆಫ್ ಅ ಕಾಂಪಿಟೇಟಿವ್ ಫರ್ಮ್ ಈಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಡಿಮಾಂಡ್ ಕರ್ವ್ ಆಫ್ ದ ಕಾಂಪಿಟೇಟಿವ್ ಫರ್ಮ್ ಈಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಯಾಕೆ ಹೇಳಿ, ಡಿಮಾಂಡ್ ಕರ್ವ್ ಆಫ್ ಅ ಕಾಂಪಿಟೇಟಿವ್ ಫರ್ಮ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಇರುತ್ತೆ. ಯಾಕೆ, ಪ್ರೈಸ್ ಅಲ್ಲಿ ಚೇಂಜಸ್ ಆದಾಗ ಅದರ ಪರಿಣಾಮ ಡಿಮಾಂಡ್ ಮೇಲೆ ಬೀಳ್ತಾ ಇರುತ್ತೆ ಇನ್ ಕಾಂಪಿಟೇಟಿವ್ ಫರ್ಮ್ಸ್. ಹೀಗಾಗಿ ಎ ಸಿ ಅಂಡ್ ಡಿ ಆರ್ ಕರೆಕ್ಟ್. ಬಿ ಯಾಕೆ ಕರೆಕ್ಟ್ ಇಲ್ಲ ಅಂದ್ರೆ, ಪರ್ಫೆಕ್ಟ್ ಕಾಂಪಿಟೇಷನ್ ಹ್ಯಾಸ್ ಬ್ಯಾರಿಯರ್ಸ್ ಟು ಎಂಟ್ರಿ. ಬ್ಯಾರಿಯರ್ಸ್ ಇರೋದಿಲ್ಲ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ, ನೋ ಬ್ಯಾರಿಯರ್ಸ್ ಟು ಎಂಟ್ರಿ. ಸೊ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ, ಎ ಸಿ ಅಂಡ್ ಡಿ ಇಸ್ ಕರೆಕ್ಟ್. ಓಕೆ, ದೆನ್ ದ ಡಿಮಾಂಡ್ ಕರ್ವ್ ಫೇಸಿಂಗ್ ಅ ಮೊನೋಪೊಲಿಸ್ಟಿಕಲಿ ಕಾಂಪಿಟೇಟಿವ್ ಫರ್ಮ್ ಈಸ್. ಮೊದಲನೇದಾಗಿ ಮೊನೋಪೊಲಿಸ್ಟಿಕಲಿ ಕಾಂಪಿಟೇಟಿವ್ ಫರ್ಮ್ ಅಂದ್ರೆ ಏನು. ಸೊ ಇಲ್ಲಿ ನೋಡಿ, ಮೊನೋಪೊಲಿಸ್ಟಿಕಲಿ ಕಾಂಪಿಟೇಟಿವ್ ಫಾರ್ಮ್ ಅಲ್ಲಿ ಏನಾಗುತ್ತೆ, ಮೊನೋಪೊಲಿಸ್ಟಿಕ್ ಅಂದ್ರೆ ಏನು, ಅಲ್ಲಿ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಇರುತ್ತೆ ಅಂತ ಹೇಳಿದೆ ನಾನು ನಿಮ್ಗೆ. ಮೆನಿ ಫಾರ್ಮ್ಸ್ ಇರುತ್ತೆ, ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಇರುತ್ತೆ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಮನಿ ಫಾರ್ಮ್ಸ್ ಇದ್ರೂ ಕೂಡ ಒಂದೇ ರೀತಿಯ ಅಂದ್ರೆ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಇರುತ್ತೆ. ಇವಾಗ ಡಿಮಾಂಡ್ ಕರ್ವ್ ಫೇಸಿಂಗ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ ಫಾರ್ಮ್ ಈಸ್, ಡಿಮಾಂಡ್ ಕರ್ವ್ ಹೇಗಿರುತ್ತೆ, ಪರ್ಫೆಕ್ಟ್ಲಿ ಇಲಾಸ್ಟಿಕ್, ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್, ಡೌನ್ವರ್ಡ್ ಸ್ಲೋಪಿಂಗ್, ವರ್ಟಿಕಲಿ ಸ್ಟ್ರೇಟ್ ಅಂತ ಹೇಳ್ತಾ ಇದ್ದಾರೆ. ದ ಕರೆಕ್ಟ್ ಆನ್ಸರ್ ಈಸ್ ಏನು, ಡೌನ್ವರ್ಡ್ ಸ್ಲೋಪಿಂಗ್. ಯಾಕೆ ಹೇಳಿ, ಡ್ಯೂ ಟು ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್. ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್ ಇರೋದ್ರಿಂದ ಫರ್ಮ್ ಅಂಡರ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಹ್ಯಾವ್ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್. ಹೇಗೆ,
ಯಾಕೆ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್ ಇರುತ್ತೆ ಅಂದ್ರೆ ಇಫ್ ಫರ್ಮ್ ಇನ್ಕ್ರೀಸಸ್ ಪ್ರೈಸ್ ಸಮ್ ಕಸ್ಟಮರ್ ಶಿಫ್ಟ್ ಟು ಅದರ್ ಫರ್ಮ್ಸ್ ಓಕೆನಾ. ನಾವು ಯಾಕಂದ್ರೆ ಅಲ್ಲಿ ಫರ್ಮ್ ಏನಿದೆ ಡಿಫ್ರೆನ್ಶಿಯೇಷನ್ ಇದೆ. ಇಫ್ ಅ ಫರ್ಮ್ ಇನ್ಕ್ರೀಸಸ್ ಪ್ರೈಸ್ ಸಮ್ ಕಸ್ಟಮರ್ಸ್ ಮೇ ಶಿಫ್ಟ್ ಟು ಅದರ್ ಫರ್ಮ್ಸ್. ಇಫ್ ಲೋವರ್ ದ ಪ್ರೈಸ್ ಲೋ ಮಾಡಿದ್ರೆ ಮೋರ್ ಕಸ್ಟಮರ್ಸ್ ಬೈ ಫ್ರಮ್ ಇಟ್. ಹೌದಾ, ಹೀಗಾಗಿ ಸೊ ಮೋರ್ ಕ್ವಾಂಟಿಟಿ ದ ಫರ್ಮ್ ಮಸ್ಟ್ ರೆಡ್ಯೂಸ್ ದ ಪ್ರೈಸ್. ಅಂದ್ರೆ ನಾವು ಮೋರ್ ಕ್ವಾಂಟಿಟಿನ ಸೆಲ್ ಮಾಡೋದಕ್ಕಾಗಿ ಪ್ರೈಸ್ ಅನ್ನ ರೆಡ್ಯೂಸ್ ಮಾಡ್ಬೇಕಾಗತ್ತೆ. ಹೀಗಾಗಿ ಪರ್ಫೆಕ್ಟ್ ಕಾಂಪಿಟೇಷನ್ ಇದ್ದಾಗ ಡಿಮಾಂಡ್ ಕರ್ವ್ ಈಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಹಾರಿಜಾಂಟಲ್. ಮೊನೋಪೋಲಿ ಅಂಡ್ ಮೊನೋಪೋಲಿಸ್ಟಿಕ್ ಡಿಮಾಂಡ್ ಕರ್ವ್ ಇಸ್ ಡೌನ್ವರ್ಡ್ ಸ್ಲೋಪಿಂಗ್. ಯಾವಾಗ ನೆನ್ಪಿಟ್ಕೊಳ್ಳಿ, ಪರ್ಫೆಕ್ಟ್ ಕಾಂಪಿಟೇಷನ್ ಏನಾಗುತ್ತೆ, ಡಿಮಾಂಡ್ ಕರ್ವ್ ಇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ನೆನ್ಪಿರತ್ತಾ, ಪರ್ಫೆಕ್ಟ್ ಕಾಂಪಿಟೇಷನ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಇರುತ್ತೆ. ಮೊನೋಪೋಲಿಯಲ್ಲಿ ಮತ್ತೆ ಮೊನೋಪೋಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಡಿಮಾಂಡ್ ಕರ್ವ್ ಇಸ್ ಡೌನ್ವರ್ಡ್ ಸ್ಲೋಪಿಂಗ್. Okay, always remember this. Okay, I will repeat once again. Perfect competition, perfectly elastic demand curve. Monopoly and monopolistic competition, downward sloping demand curve. Okay, question number 24. Which law explains the inverse relationship between price and quantity demand? Nodi, law of demand ಏನು ಹೇಳುತ್ತೆ ಅಂದ್ರೆ ಪ್ರೈಸ್ ಇನ್ಕ್ರೀಸ್ ಆದ ಹಾಗೆ ಡಿಮಾಂಡ್ ಡಿಕ್ರೀಸ್ ಆಗುತ್ತೆ. ಇದನ್ನ ಇನ್ವರ್ಸ್ ರಿಲೇಶನ್ಶಿಪ್ ಅಂದ್ರೆ ವಿರುದ್ಧ ರಿಲೇಶನ್ಶಿಪ್ ಅನ್ನು ಹೊಂದಿದೆ ಅಂತ. ಅಕಾರ್ಡಿಂಗ್ ಟು ಲಾ ಆಫ್ ಡಿಮಾಂಡ್, ಕ್ವಾಂಟಿಟಿ ಡಿಮಾಂಡ್ ಇನ್ಕ್ರೀಸಸ್ when price falls and vice versa. Okay, then question number 25. Average revenue is equal to average revenue ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಔಟ್ಪುಟ್. ಓಕೆ, ಟೋಟಲ್ ರೆವೆನ್ಯೂಗೆ ಡಿವೈಡ್ ಬೈ ಔಟ್ಪುಟ್ ಮಾಡಿದಾಗ ಪ್ರತಿ ಯೂನಿಟಿನ ರೆವೆನ್ಯೂ ಸಿಗುತ್ತೆ, ಅದನ್ನ ಅವರೇಜ್ ರೆವೆನ್ಯೂ ಅಂತ ಕರೀತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ವೇರಿಯೇಬಲ್ ಕಾಸ್ಟ್? ವೇರಿಯೇಬಲ್ ಕಾಸ್ಟ್ ಅಂದ್ರೆ ಏನು, ಪ್ರೊಡಕ್ಷನ್ ಜೊತೆಗೆ ಚೇಂಜ್ ಆಗುವಂತ ಕಾಸ್ಟ್. ಫ್ಯಾಕ್ಟರಿ ರೆಂಟ್ ಫಿಕ್ಸ್ ಇರುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಂ ಫಿಕ್ಸ್ ಇರುತ್ತೆ, ಸ್ಯಾಲರಿ ಆಫ್ ದ ಪರ್ಮನೆಂಟ್ ಸ್ಟಾಫ್ ಫಿಕ್ಸ್ ಇರುತ್ತೆ, ಕಾಸ್ಟ್ ಆಫ್ ರಾ ಮಟೀರಿಯಲ್ ವೇರಿಯೇಬಲ್ ಆಗುತ್ತೆ. ಓಕೆನಾ, ವೇರಿಯೇಬಲ್ ಅಂದ್ರೆ ಚೇಂಜ್ ಆಗ್ತಾ ಇರೋದು. ಇಕ್ವಿಲಿಬ್ರಿಯಂ ಪ್ರೈಸ್ ಇನ್ ದ ಮಾರ್ಕೆಟ್ ಈಸ್ ಡಿಟರ್ಮೈನ್ಡ್ ಬೈ. ಇಕ್ವಿಲಿಬ್ರಿಯಂ ಪ್ರೈಸ್ ಅಂದ್ರೆ ಏನು, ವೇರ್ ಡಿಮಾಂಡ್ ಈಕ್ವಲ್ ಟು ಸಪ್ಲೈ. ಓಕೆನಾ, ಸೊ ಡಿಮಾಂಡ್ ಓನ್ಲಿ ಸಪ್ಲೈ ಓನ್ಲಿ, ಇಂಟರ್ಸೆಕ್ಷನ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈ. ಸಪ್ಲೈ ಮತ್ತೆ ಡಿಮಾಂಡ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಎಲ್ಲಿ ಒಂದು ಕಡೆಗೆ ಇಂಟರ್ಸೆಕ್ಟ್ ಆಗುತ್ತೆ, ಅದನ್ನ ಇಕ್ವಿಲಿಬ್ರಿಯಂ ಪ್ರೈಸ್ ಅಂತ ಕರೀತಾರೆ. ಕ್ವಶನ್ ನಂಬರ್ 28. ವಿಚ್ ಮಾರ್ಕೆಟ್ ಕಂಡೀಷನ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್? ಈಗಲೇ ಸುಮಾರು ಸಲ ಹೇಳಿದೆ ನಾನು ನಿಮ್ಗೆ, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್ ಇರುತ್ತೆ. ಮೊನೋಪೊಲಿಯಲ್ಲಿ ಸಿಂಗಲ್ ಸೆಲ್ಲರ್ ಇರ್ತಾನೆ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಮೆನಿ ಸೆಲ್ಲರ್ ಇದ್ರೂ ಕೂಡ ಹೋಮೋಜಿನಿಯಸ್ ಪ್ರಾಡಕ್ಟ್ ಇರುತ್ತೆ. ಡಿಯೋಪೊಲಿ ಅಂದ್ರೆ 2 ಸೆಲ್ಲರ್ಸ್ ಇರ್ತಾರೆ. ಮಾರ್ಜಿನಲ್ ರೆವೆನ್ಯೂ ಬಿಕಮ್ಸ್ ಈಕ್ವಲ್ ಟು ಪ್ರೈಸ್ ಅಂಡರ್. ನೋಡಿ, ಮಾರ್ಜಿನಲ್ ರೆವೆನ್ಯೂ ಈಕ್ವಲ್ ಟು ಪ್ರೈಸ್ ಎಲ್ಲಿ ಇರುತ್ತೆ ಹೇಳಿ, ದಿಸ್ ಈಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಈ ಒಂದು ವಾಕ್ಯವನ್ನು ಯಾವಾಗ ನೆನ್ಪಿಟ್ಕೊಳ್ಳಿ, ನನ್ನ ಲೈವ್ ಕ್ಲಾಸ್ ಸ್ಟೂಡೆಂಟ್ಸ್ ಸುಮಾರು ಸಲ ಹೇಳಿದೀನಿ. ಅವರೇಜ್ ರೆವೆನ್ಯೂ ಇಸ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ಇಸ್ ಈಕ್ವಲ್ ಟು ಪ್ರೈಸ್. ಓಕೆನಾ, ದಿಸ್ ಇಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ದೆನ್ which of the following is not a feature of perfect competition? ಯಾವುದು ಪರ್ಫೆಕ್ಟ್ ಕಾಂಪಿಟೇಷನ್ ಫೀಚರ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಇದ್ದಾಗ ಹೋಮೋಜಿನಿಯಸ್ ಪ್ರಾಡಕ್ಟ್ ಇರುತ್ತೆ, ಹೌದು. ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ಇರುತ್ತೆ, ಹೌದು. ಸಿಂಗಲ್ ಸೆಲ್ಲರ್ ಇರ್ತಾನ, ಇಲ್ಲ. ನಾಟ್ ಅಂತ ಕೇಳ್ತಾ ಇದ್ದಾರೆ. ಪರ್ಫೆಕ್ಟ್ ನಾಲೆಜ್ ಆಫ್ ದ ಪ್ರಾಡಕ್ಟ್, ಈ ಒಂದು ಕಸ್ಟಮರ್ಸ್ ಗೆ ಪರ್ಫೆಕ್ಟ್ ನಾಲೆಜ್ ಇರುತ್ತೆ ಪ್ರಾಡಕ್ಟ್ಸ್ ಬಗ್ಗೆ. ಓಕೆನಾ, ಸೊ ಸಿಂಗಲ್ ಸೆಲ್ಲರ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ perfect competition. These are the 30 questions, and we are going to discuss about more questions from this particular chapter. ಇದನ್ನ ಇನ್ನೂ ನಾವು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ. ಪಾರ್ಟ್ 2 ಅಲ್ಲಿ ಕ್ವಶನ್ಸ್ ಅನ್ನು ಕವರ್ ಮಾಡ್ತೀನಿ. ಈ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಒಂದು ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅಲ್ಲಿ ನಾನು ಲಾಂಚ್ ಮಾಡಿರುವಂತಹ ನಿಮ್ಮ ಟೆಸ್ಟ್ ಸೀರೀಸ್ ಅನ್ನ ಬೈ ಮಾಡೋದಕ್ಕೆ ಮರಿಬೇಡಿ. ಆಗ ಮಾತ್ರ ನಿಮಗೆ ನಿಮ್ಮ ನಾಲೆಜ್ ಅನ್ನ ಟೆಸ್ಟ್ ಮಾಡ್ಕೊಂಡು ಎಕ್ಸಾಮಿಗೆ ಪ್ರಾಪರ್ ಪ್ರಿಪರೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಬ್ಯಾಚ್ ನಮ್ಮ ಒಂದು ಜುಲೈಲಿ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಅದರ ಒಂದು ನೋಟಿಫಿಕೇಶನ್ ಯಾವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಗನೆ ಹಾಕ್ತೀನಿ. ಸೊ ಇದೇ ರೀತಿ ಎಲ್ಲ ಅಪ್ಡೇಟ್ಸ್ ನ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಪಾರ್ಟ್ 2 ಅಲ್ಲಿ ನಾವು ಇನ್ನು ಉಳಿದಂತಹ ಕ್ವಶನ್ಸ್ ಅನ್ನ, ಇನ್ ಟೋಟಲ್ ನಾನು 75 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇನೆ. ಉಳಿದ ಒಂದು 45 ಕ್ವಶನ್ಸ್ ಅನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.